ನಮ್ಮ ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಸುಟ್ಟು ಬದ್ನೆಕಾಯಿ ಪಲ್ಯ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ನಿಮ್ಗೆ ಭಾಳ ಸಖತ್ ಇರ್ತದೆ ರೀ. ಒಂದು ರೊಟ್ಟಿ ಮೇಲೆ ಅಂತ ಹಚ್ಕೊಂಡು ಅನ್ನೋದು ಕೈ ಮೇಲೆ ತೊಗೊಂಡು ಇದು ಊಟ ಮಾಡೋದು ಭಾಳ ಸಖತ್ ಹತ್ತದ ನೋಡಿರಿ. ಒಂದು 3-4 ಬದ್ನೆಕಾಯಿ ತೊಗೊಂಡೀನಿ ರೀ. ಒಂದು 2 ಈರುಳ್ಳಿ ತೊಗೊಂಡೀನಿ ನೋಡಿರಿ. ಈ ಒಲೆದಾಗಿಂದ ಹಾಕ್ಬೇಕು ರೀ. ಒಂದು ರೊಟ್ಟಿ ಮಾಡ್ಲತ್ತಿದ ಇದು ಒಲೆದಾಗ ಏನದ ಹಿಂಗೈದಾಗಿಂದ ಹಾಕಬೇಕು. ಇದು ಒಲೆದಾಗ ಹಾಕಿ ಅನ್ನೋದು ಇದು ಪಲ್ಯ ಮಾಡೋದ್ರಿಂದ ಭಾಳ ಸಖತ್ ಇರ್ತದೆ ನೋಡಿರಿ. ಇದು ಹಿಂದಕ್ಕಿಂದ ನಮ್ಮ ತಾಯಿಯವರು ನಮ್ದು ಅಜ್ಜಿ ಇವರೆಲ್ಲ ಏನದ ಪಲ್ಯ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಇದೇ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡಿರಿ. ಅವಾಗ ಅವ್ರಲಿಂದ ನಾವು ಕಲ್ತಿದ್ದೆವು. ಸ್ವಲ್ಪ ಪಲ್ಯ ಕಡಿಮೆ ಅದ ಅಂಬೋದು ಮನೆಗಿಂದ ಬದ್ನೆಕಾಯಿ ಟೊಮಟ ಈರುಳ್ಳಿ ಎಲ್ಲಾರ ಮಾಮೂಲಿ ಎಲ್ಲರ ಮನೆಗೆ ಇದ್ದೇ ಇರ್ತಾವೆ. ಇದು ಒಲೆಗೆ ಹಾಕೋದು ಅಥವಾ ಗ್ಯಾಸಿನ ಮೇಲೆ ಒಲೆ ಇರ್ಲಾರ್ದು ಗ್ಯಾಸಿನ ಮೇಲೆ ಭೀ ಹಾಕ್ಯಂದು ಸುಟ್ಕೊಂಡು ನಾವು ಮಾಡ್ಬೋದು ನೋಡಿರಿ. ಈ ಬದ್ನೆಕಾಯಿ ಉಳ್ಳಾಗಡ್ಡಿ ಹಾಕಿನಿ ನೋಡಿರಿ. ಒಂದು 2 ಟೊಮಟ ಇಟ್ಟು ಕಟ್ ಮಾಡಿ ಹಂಚಿನ ಮೇಲೆ ಇದು ಮಾಡ್ಕೊಂಡು ರೀ. ಕಟ್ ಮಾಡಿ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಎಣ್ಣೆ ಉದುರಿಸಿ ಮಾಡ್ಕೋಬೇಕು. ಯಾಕಂದರೆ ಟೊಮಟ ಒಲೆದಾಗ ಹಾಕ್ಲಾಕ ಬರಲ್ಲ ರೀ. ಹಾಕಿದ್ರೂ ಅದು ಸ್ವಲ್ಪ ಸರಿಯಾಗಿರಲ್ಲ, ಏನಿಲ್ಲ. ಹಂಚಿನ ಮೇಲೆ ನಾವು ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಂದು ತಾಟ್ ಮುಚ್ಚಿಂದ ಒಂದು 2-3 ನಿಮಿಷ ಹಂಗಂದು ಇಟ್ಟು ಬಿಡ್ಬೇಕು ನೋಡಿರಿ. ಅದು ಮೇಲೆ ಅದು ಆಗ್ತಾ ಇರ್ತದೆ. ಕೆಳಗಿಂದ ಈ ಬದ್ನೆಕಾಯಿ ಈರುಳ್ಳಿ ಏನು ಹಾಕಿದ್ದೇವಲ್ಲ ರೀ, ಇವೆಲ್ಲ ಏನದ ರೆಡಿ ಅದು ನೋಡಿರಿ. ಇವು ಈರುಳ್ಳಿ ಇನ್ನೂ ಸ್ವಲ್ಪ ಸುಟ್ಟಿಲ್ಲ ರೀ. ಇನ್ನೊಂದು ಸ್ವಲ್ಪ ಒಲೆಗೆ ಹಾಗೆ ಇಡ್ತೀನಿ. ಇವು ಬದ್ನೆಕಾಯಿ ಏನಾದ್ರು ಸ್ವಲ್ಪ ಒಂದು 5-6 ನಿಮಿಷ ಹಂಗಂದ್ರೆ ಸ್ವಲ್ಪ ತಣ್ಣಗಾಗ್ಲಾಕ ಬಿಡ್ಬೇಕು ರೀ. ಈಗ ಕಡ್ಯಾಕೆ ಇಟ್ಕೊತೀನಿ ನೋಡಿರಿ. ನೀವು ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಯ್ತದೆ ನೋಡಿರಿ. ಯಾವಾಗಾರ ಪಲ್ಯ ಕಡಿಮೆ ಇತ್ತು ಈ ಥರ ಮಾಡ್ಕೋಬೇಕು ನೋಡಿರಿ. ಈಗ ಟೊಮಟ ಸ್ವಲ್ಪ ಎಲ್ಲ ಇದು ಈ ಮೈಯಿಂದ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮುಚ್ಚಿಟ್ಟು ಅದು ಇದು ಹಾಕಿದ ಮುಂದೆ ನೋಡಿರಿ. ಮತ್ತು ಇದು ಹೆಂಗೆ ಪಲ್ಯ ಬರ್ತದೆ ಈಗ ನೋಡಿರಿ. ಇದು ಸ್ವಲ್ಪ ಉಮ್ಗ ಇವು ಈರುಳ್ಳಿ ಇವು ಬದ್ನೆಕಾಯಿ ಸುಟ್ಟು ನೋಡಿರಿ. ಈಗ ತೆಕ್ಕೋತೀನಿ. ಸ್ವಲ್ಪ ಆರ್ಲಾಕೆಂದ ಬಿಡ್ತೀನಿ ನೋಡಿರಿ. ಈಗ ಇವು ಟೊಮಟೋನು 2 ಮಗ್ಗಲಿಂದ ಚಂದ ಅವನು ಬೆಂದವ. ಈ ತೆಕ್ಕೊಂಡು ಮ್ಯಾಲಿಂದ ಏನು ಸಪ್ಪೆ ಇರ್ತದೆ ನೋಡಿರಿ. ಸ್ವಲ್ಪ ಗರಂ ಇದನ್ನಾಗಿ ಮ್ಯಾಲಿಂದ ಒಂದು ಸಪ್ಪೆ ತೆಕ್ಕೋತೀನಿ ನೋಡಿರಿ. ಇದು ತೆಕ್ಕೊಂಡು ಅನ್ನೋದು ಇದು ಸ್ವಲ್ಪ ತಣ್ಣಗೆ ಹಾಕ್ಲಾಕ ಬಿಡ್ಬೇಕು ರೀ. ಇವೇನು ಡೇಟು ಅವು ಇವೆಲ್ಲ ಅನ್ನೋದು ಸ್ವಲ್ಪ ಕಡ್ಕೋಬೇಕು. ಎಲ್ಲ ಬದ್ನೆಕಾಯಿದು ಕಡ್ಕೊಂಡು ಆಮೇಲೆ ಈರುಳ್ಳಿದ್ದು ಎಲ್ಲ ಅದು ಕರ್ರಗಾಗ್ಯದ ನೋಡಿರಿ. ಅದನ್ನು ಸಪ್ಪೆ ಎಲ್ಲ ತೆಕ್ಕೋಬೇಕು. ಯಾಕಂದ್ರೆ ಸಪ್ಪೆ ಇದ್ರೂ ನಡೀತದೆ. ನಮ್ಮ ತಾಯಿಯವ್ರು ಸಪ್ಪೆ ದರ್ಸಿಲೆ ಮಾಡ್ತಿದ್ರು. ಸ್ವಲ್ಪ ಕರ್ರಗೆ ಕಾಣಿಸ್ತದೆ ರೀ, ಕಪ್ಪಾಗ್ತದೆ ಅದು ಪಲ್ಯ ಅನ್ನೋದು. ಈಗ ಓಟು ಅನ್ನೋದು ಎಲ್ಲ ಒಂದು ಘೋಟ್ನಿ ತೊಗೊಂಡು ಅಥವಾ ನಾವು ಒಂದು ಕಲ್ಬತ್ತಿನಾಗೂ ಅನ್ನೋದು ಸ್ವಲ್ಪ ಎಲ್ಲ ಹಿಂಗೆ ಘೋಟಾಸಿನವ್ರಪ್ಲೆ ಹೆಂಗೆ ನಾವು ಬ್ಯಾಳಿ ಹೆಂಗೆ ಮಗ್ಗಿಸ್ತೇವೆ ನೋಡಿರಿ, ಆ ಥರ ಎಲ್ಲ ಮಗ್ಗಿಸ್ಕೋಬೇಕು ನೋಡಿರಿ. ಇವು ಮೇಲೆ ಅನ್ನೋದು ಒಂದು ಸ್ವಲ್ಪ ಉಪ್ಪು ಖಾರ ಇವೇನು ನಮ್ಗೆ ಮಸಾಲ ಏನೇನು ನಮಗೆಲ್ಲ ಏನೇನು ಐಟಮ್ಗಳು ಹಾಕ್ಬೇಕು ನೋಡಿರಿ. ಈ ರೊಟ್ಟಿ ಕೂಡ ಚಪಾತಿ ಕೂಡ ಅನ್ನೋದು ಕೂಡ ಎಷ್ಟು ಮಸ್ತ್ ಹತ್ತದಂತ್ರಿ. ಸಖತ್ ಹತ್ತದ ನೋಡಿರಿ. ಈ ಚಳಿಗಾಲ ದಿನ ಅದ. ಆಮೇಲೆ ರೊಟ್ಟಿನೂ ಅಥವಾ ಚಪಾತಿ ಯಾವುದೇ ಊಟ ಅನ್ನೋದು ಚಳಿಗಾಲದಿಂದಾಗಿಂದ ಹೋಗ್ತದೆ ನೋಡಿರಿ. ಇನ್ನು ಖಾರ ಹಿಂಡಿ ಹಾಕಿದೆ ನೋಡಿರಿ. ಸ್ವಲ್ಪ ಅರಿಶಿಣ ಖಾರ ಉಪ್ಪು ಮಸಾಲ ಹಾಕಿ ಮತ್ತೊಂದು ಸ್ವಲ್ಪ ಎಲ್ಲ ಘೋಟ್ನಿಲಿಂದ ಸ್ವಲ್ಪ ಮಗ್ಗಿಸ್ಕೊಂಡು ಮ್ಯಾಲೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕೆಳಗ ಮೇಲೆ ಮಾಡ್ಬೇಕು ರೀ. ಆಮೇಲೆ ಫ್ರೈ ಕೊಡೋದು ಅದಕ್ಕೇನು ಅವಶ್ಯಕತೆ ಇಲ್ಲ ನೋಡಿರಿ. ಈಗ ಇದು ಫೋಣಿ ಹಾಕೋದು ಇದು ಏನು ಇಲ್ಲ ನೋಡಿರಿ. ನೀವು ರೊಟ್ಟಿ ಸರಿ ಊಟ ಮಾಡಿರಿ, ನೀವು ಚಪಾತಿ ಸರಿ ಊಟ ಮಾಡಿರಿ, ಅನ್ನ ಸರಿ ಊಟ ಮಾಡಿರಿ, ಸಖತ್ ಇರ್ತದೆ ನೋಡಿರಿ. ಇವು 3 ಸೇರಿಸಿ ಪಲ್ಯ ಮಾಡ್ದೆ ನೋಡಿರಿ. ಈ ಪಲ್ಯ ಅನ್ನೋದು ಬದ್ನೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿರಿ.